ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಆದರೂ ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಮೊಬೈಲ್ ಮುಂದೆ ಕೂತಿರೋದು ನಾನು ಅಂತಲೂ ನನಗೆ ಗೊತ್ತಿದೆ, ಬಟ್ ನರ್ವಸ್ ಆಗ್ತಾನೆ ಇದೆ. ಸೊ ಓಕೆ, ಪರವಾಗಿಲ್ಲ. ನಾನು ಯೂಟ್ಯೂಬ್ ಚಾನಲ್ನ ತುಂಬ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೆ, ಬಟ್ ಆಗಿರಲಿಲ್ಲ. ಮಕ್ಕಳು ಇನ್ನೂ ಸಣ್ಣವರಿದ್ರಲ್ವ, ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕಾಗಿರಲಿಲ್ಲ. ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಇವತ್ತು ನನಗೆ ಆ ಕಾಲ ಕೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಈ ಯೂಟ್ಯೂಬಲ್ಲಿ ಇವತ್ತು ಯಾವ ಥರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂದರೆ, ಇವತ್ತು ನಾನು ನನ್ನ ಕಿರು ಪರಿಚಯದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಆ್ಯಪಲ್ ಮಿಲ್ಕ್ ಶೇಕ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅದರಲ್ಲೂ ಮಕ್ಕಳಿಗೆ ಜಾಸ್ತಿ ನೀರು ಕುಡಿಯೋದಕ್ಕೆ ಆಗ್ತಿರಲ್ಲ. ಆಗ ಈ ಥರ ಏನಾದರೂ ಮಿಲ್ಕ್ ಶೇಕ್ಸು, ಜ್ಯೂಸು ಈ ಥರ ಎಲ್ಲ ಮಾಡಿ ಮನೇಲೇ ಕೊಡಿ. ಹೊರಗಡೆಯಿಂದ ದಯವಿಟ್ಟು ಯಾರು ಏನು ಫ್ಯಾಂಟಾ, 7up ಈ ಥರ ಎಲ್ಲ ತಂದುಕೊಡೋದಕ್ಕೆ ಹೋಗ್ಬೇಡಿ. ಸೊ ಇನ್ನು ಮುಂದೆ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಮುಂದೆ ಒಂದೊಂದೇ ನಾನು ಮಿಲ್ಕ್ ಶೇಕ್ಸು, ಜ್ಯೂಸು ಈ ಥರ ಎಲ್ಲ ನಾನು ತೋರಿಸ್ತಾ ಹೋಗ್ತೀನಿ ನನ್ನ ಚಾನಲ್ನಲ್ಲಿ. ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ನನ್ನ ಕಿರು ಪರಿಚಯನ ಮಾಡ್ಕೊತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ನನ್ನ ಹೆಸರು ದಿವ್ಯಾ, ನನಗೆ ಮದುವೆ ಆಗಿದೆ. ನನ್ನ ಹಸ್ಬೆಂಡ್ ಹೆಸರು ಮೋಹನ್. ನಮಗೆ 2 ಮಕ್ಕಳಿದ್ದಾರೆ, ಕಿಶನ್ ಮತ್ತು ಲಕ್ಷ್ಯ ಅಂತ ಹೇಳಿ. ಲಕ್ಷ್ಯ ಇವಾಗ UKG, ಕಿಶನ್ ಇನ್ನು ನೆಕ್ಸ್ಟ್ ಮಂತ್ 28 ಬಂದರೆ ಅವನಿಗೆ 2 years ಕಂಪ್ಲೀಟ್ ಆಗುತ್ತೆ. ನನ್ನ ಹಸ್ಬೆಂಡ್ ಒಂದು ಪ್ರೈವೇಟ್ ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ನಾನು ಹೋಮ್ ಮೇಕರ್ ಅಂದಿದ ತಕ್ಷಣ ಅಷ್ಟು ಸುಲಭ ಅಲ್ಲ. ಸೊ ಅವಳ ಕೆಲಸನೂ ಅಷ್ಟೇ ಕಠಿಣವಾಗಿರುತ್ತೆ. ಮಕ್ಕಳು ನೋಡ್ಕೋಬೇಕು, ಗಂಡನ ನೋಡ್ಕೊಬೇಕು, ಮಕ್ಕಳು ಓದಿಸ್ಬೇಕು, ಗಂಡ ಆಫೀಸಿಂದ ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು. ಈ ಥರ ತುಂಬಾ ಕೆಲಸನ ನಿಭಾಯಿಸ್ತಾ ಇರ್ತೀವಿ ನಾವು ಹೆಣ್ಮಕ್ಳು. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಏನೆಲ್ಲ ನೋಡ್ಬೋದು ಅಂತ ಹೇಳೋದಾದರೆ, ಒಂದು ಮೋಟಿವೇಶ್ನಲ್ ಆಗು ನಾನು ನಿಮಗೆ ಇರ್ತೀನಿ ಅಂತಲೇ ಹೇಳ್ತೀನಿ ಮೊದಲನೇದಾಗಿ. ಹಾಗೆ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತಾ ಹೋಗ್ತೀನಿ. ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಎಲ್ಲ ಥರದ ಬ್ಯೂಟಿ ಟ್ರಿಕ್ಸ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಮತ್ತು ಟ್ರಾವೆಲಿಂಗ್ಸು ಅಷ್ಟೇ. ನಾವೇನಷ್ಟು ಟ್ರಾವೆಲ್ ಮಾಡೋದಿಲ್ಲ. ಅಕಸ್ಮಾತಾಗಿ ಏನಾದರೂ ಟೆಂಪಲ್ಗೆ ಏನಾದರೂ ಹೋದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇಡೀ ನನ್ನ ಲೈಫಲ್ಲಿ, ನನ್ನ ಜರ್ನಿಲಿ ನನ್ನ ಕಷ್ಟ ಸುಖ ಏನೇ ಇದ್ದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ನೋಡೋಣ, ಒಂದಿನೂ ಬಿಡದೇ ಇರೋ ಥರ ನಾನು ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಮಾಡ್ತೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ಮನೆ ಕ್ಲೀನಿಂಗಿಂದ ಹಿಡಿದು ಎಲ್ಲ ಥರ ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ. ಆ ಕಾನ್ಫಿಡೆಂಟ್ ನನಗಿದೆ. ಸೊ ವಿಡಿಯೋ ನೋಡೋದಕ್ಕೆ ನೀವು ರೆಡಿಯಾಗಿರಿ. ಹಾಗೆ ಸದ್ಯಕ್ಕೆ ಇವಾಗ ಆ್ಯಪಲ್ ಮಿಲ್ಕ್ ಶೇಕ್ನ ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ. ಆ್ಯಪಲ್ ಮಿಲ್ಕ್ ಶೇಕಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಆ್ಯಪಲ್, ಡ್ರೈ ಫ್ರೂಟ್ಸ್, ಹಾಗೆ ಕಾಯಿಸಿ ಆರಿಸಿರುವಂತಹ ಹಾಲು, ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಬೋದು. ನಾನಿಲ್ಲಿ 2 ಅಥವಾ 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಇದರಿಂದ, ಈ ಆ್ಯಪಲಿಂದ ನಮಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ, ನಮಗೆ 95 ಕ್ಯಾಲರಿ ಸಿಗುತ್ತೆ, ಹಾಗೆ 4 ಗ್ರಾಮ್ ಫೈಬರ್ ಸಿಗುತ್ತೆ, ವಿಟಮಿನ್ A, B, C, B1, B2 ಇದರಿಂದ ನಮಗೆ ಉಪಯೋಗ ಇದೆ. ಸೊ ಆಗಿನ ಕಾಲದಲ್ಲಿ ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಹೇಳ್ತಾಯಿದ್ರು. ಹಾಗಂದರೆ ದಿನಕ್ಕೊಂದು ಸೇಬ್ ತಿಂದರೆ ಡಾಕ್ಟರಿಂದ ದೂರ ಇರ್ಬೋದು ಅಂತ. ಇದರಿಂದ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಆ್ಯಪಲಿಂದ ನಾವು ಈ ಥರ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಆ್ಯಪಲ್ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಈ ಥರ ಮಿಲ್ಕ್ ಶೇಕ್ಸ್, ಜ್ಯೂಸ್ನೆಲ್ಲ ಮಾಡಿ ಮಕ್ಕಳಿಗೆ ಮತ್ತು ನೀವು ಕೊಟ್ಟು ಆದಷ್ಟು ಈ ಬೇಸಿಗೆಯಲ್ಲಿ ತಣ್ಣಗಿರೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಬಿಸಿಲು ಈಗಲೇ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಮಕ್ಕಳು ತಡೆಯೋದಿಲ್ಲ, ಅವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಆದಷ್ಟು ನ್ಯಾಚುರಲಾಗಿ ಮಾಡ್ಕೊಂಡು ಕೊಡೋದಕ್ಕೆ ಟ್ರೈ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತಲೇ ಹೇಳ್ತೀನಿ. ಅಲ್ಲೇ ಕಾಣ್ತಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಯಾವುದೇ ಥರ ವೀಡಿಯೋಸ್ನ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ನ ನೀವು ಬೇಗನೆ ನೋಡ್ಬೋದು. ಇಷ್ಟೇ, ಹೋಗಿ ಬರ್ತೀನಿ, ಬಾಯ್.